ನಮಸ್ಕಾರ ಪ್ರೇಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಕೇಳಲಿರುವುದು ರಾಮಾಯಣದ ಒಂದು ವಿಶಿಷ್ಟ ಅಧ್ಯಾಯ, ಶಬರಿಯ ಕತೆ. ಸೀತಾನ್ವೇಷಣೆಗೆ ಹೋದ ರಾಮನಿಗೆ ದಾರಿ ತೋರಿಸಿದ ಮಹಿಳೆ ಯಾರು? ಅವರ ಹಿಂದೆ ಯಾವ ತಪಸ್ಸು, ಯಾವ ನಂಬಿಕೆ, ಯಾವ ಧೈರ್ಯ ಇತ್ತು? ಈ ಕತೆ ನಿಮಗೆ ಮನಸ್ಸಿನಲ್ಲಿ ನವಚೇತನ ಉಳ್ಳಿಸಲು ಸಾಧ್ಯವಿದೆ. ಇನ್ನುಳಿದ ಭಾಗ ಕೇಳಿಯೇ. ಶಬರಿ ಎಂಬೆವರು ಒಂದು ಅಡಿವಾಸಿ ಗೋಷ್ಠಿಯ ಭಕ್ತ. ಅವರ ಬಾಲ್ಯದಿಂದಲೂ ಧರ್ಮದತ್ತ ಜೋರಾದ ನಂಬಿಕೆ ಇತ್ತು. ತಮ್ಮ ಜನರು ಬೇಲಿ ಕೊಟ್ಟು ಹಾಕಿದರೂ ಶಬರಿ ಮನಸ್ಸಿನಲ್ಲಿ ದೇವರನ್ನು ಹಾರೈಸುತ್ತಿದ್ದಳು. ಒಂದು ದಿನ ತಮ್ಮ ಜನರು ಯಜ್ಞಕ್ಕಾಗಿ ಬಲಿ ಕೊಡುವ ದೃಶ್ಯವನ್ನೊಟ್ಟು ಆಕೆ ತೀರ ಭೀತಿಯಾದಳು. ಇದು ಧರ್ಮವಲ್ಲ ಎಂದು ತೀರ್ಮಾನಿಸಿದಳು. ಅದು ಕೇವಲ ಬಾಲ್ಯದ ನಿರ್ಧಾರವಲ್ಲ. ಶಬರಿ ತನ್ನ ಹಳ್ಳಿಯನ್ನು ತ್ಯಜಿಸಿ ಕಾಡಿಗೆ ಹೋದಳು. ಅಲ್ಲಿಗೆ ತಪಸ್ಸು ಮಾಡಿದ ಪವಿತ್ರ ಶೃಂಗಮುನಿಯ ಆಶ್ರಮದಲ್ಲಿ ಆಶ್ರಯ ಪಡೆದಳು. ಶಬರಿಯ ನಂಬಿಕೆ ಇಷ್ಟಾದ ಶೃಂಗಮುನಿ ಆಕೆಗೆ ಜೀವನದ ಪಾಠವನ್ನು ಕಲಿಸಿದರು. ಶಬರಿ ಪ್ರತಿದಿನ ಕಂದ ಮೂಳೆಗಳನ್ನು ಸಂಗ್ರಹಿಸಿ ರಾಮನಿಗೆ ಕಾದು ಕಾದು ಕಾಯುತ್ತಿದ್ದಳು. ತಮ್ಮ ಗುರು ಶೃಂಗಮುನಿಯ ವಚನ, ರಾಮ ಬರುತ್ತಾನೆ ಎಂಬ ಭರವಸೆಯೊಂದಿಗೆ ಆಕೆ ತಪಸ್ಸು ಮುಂದುವರೆದಳು. ವರ್ಷಗಳು ಹೋದವು, ಆದರೆ ಆಕೆಯ ನಂಬಿಕೆ ಮಾತ್ರ ಕಡಿಮೆಯಾದಿಲ್ಲ. ಶಬರಿಯ ಕನಸು ಸತ್ಯವಾಯಿತು. ರಾಮ ಮತ್ತು ಲಕ್ಷ್ಮಣ ಶಬರಿಯ ಆಶ್ರಮಕ್ಕೆ ಬಂದರು. ಶಬರಿ ಕಂದಮೂಲಗಳನ್ನು ತಮ್ಮ ಕೈಯಿಂದ ಆರಿಸಿ ರಾಮನಿಗೆ ನೀಡಿದಳು. ರಾಮನು ಆ ಭಕ್ತಿಯಿಂದ ತೀವ್ರವಾಗಿ ಆನಂದಪಟ್ಟರು. ಶಬರಿಯ ಶುದ್ಧಭಾವ ಭಕ್ತಿಗೆ ರಾಮನು ಆಶೀರ್ವಾದ ನೀಡಿದನು. ರಾಮನಿಗೆ ಶಬರಿ ಕೇವಲ ಕಂದಮೂಲವಷ್ಟೇ ನೀಡಿಲ್ಲ. ಆಕೆ ರಾಮನ ಮುಂದಿನ ದಾರಿಯನ್ನು ತೋರಿಸಿದಳು. ಪಂಪ ಸರೋವರದ ದಾರಿ, ಸುಗ್ರೀವರ ಸಹಾಯದ ದಾರಿ. ಶಬರಿ ರಾಮಾಯಣದ ಬಿಗು ತಿರುವಿಗೆ ಕಾರಣವಾದಳು. ರಾಮನು ಶಬರಿ